ಹಲೋ. ಹಾಯ್. ಇವತ್ತು ನಾವು ತಪ್ಪಲ ಉಳ್ಳಾಗಡ್ಡಿ ಪಲ್ಯ ಮಾಡ್ತೇವೆ. ತಪ್ಪಲು ಉಳ್ಳಾಗಡ್ಡಿ ಪಲ್ಯ ಮಾಡ್ಬೇಕಾದ್ರೆ ಇವನ್ನ ಎಲ್ಲ ಸ್ವಚ್ಛ ಮಾಡಿ ತೊಳೆದು ಹೆಚ್ಚಿಟ್ಕೊಂಡೆನು. ಇದು ಹೆಂಗೆ ಮಾಡ್ಬೇಕು ಅನ್ನೋದು ಹೇಳ್ತೇನೆ. ಉಳ್ಳಾಗಡ್ಡಿ ಪಲ್ಯ ಭಾಳ ಚಲೋ ಆಕೈತಿ. ಸಣ್ಣಗೆ ಹೆಂಚ್ಕೋಬೇಕು. ಇದನ್ನು ಬೇಳೆ ಹಾಕಿ ಮಾಡ್ಬೇಕು. ಹಂಗನೂ ಮಾಡ್ತಾರೆ. ಇದನ್ನು ಹೆಂಗೆ ಮಾಡ್ಬೇಕು ಅನ್ನೋದು ಹೇಳ್ತೇನೆ ನಿಮ್ಗೆ. ಈಗ ಎಣ್ಣೆ ಕಾಯಕ್ಕೆ ಇಟ್ಟೇನಿ. ಇದು ಬೋಗನ್ ಇಟ್ಟೇನು. ಈಗ ಎಣ್ಣೆ ಹಾಕ್ತೇನೆ ಇದ್ರಾಗ. ಚಲೋ ಆಕತ್ತಿದು ಉಳ್ಳಾಗಡ್ಡಿ ತಪ್ಪಲು ಉಳ್ಳಾಗಡ್ಡಿ ಅಂತಾರೆ ಅದಕ್ಕೆ. ಒಂದೆರಡು ದೊಡ್ಡ ಚಮಚಲ್ಲಿ ಒಂದು 1.5 ಚಮಚೆ ಎಣ್ಣೆ ಹಾಕ್ತಾನು. ಇಷ್ಟು ಈಗ ಎಣ್ಣೆ ಕಾಯಿಲಿದು ಚಲೋತ್ತಾಗೆ. ಇನ್ನು ಇದಕ್ಕೆ ಏನೇನು ಹಾಕ್ಬೇಕು ಅನ್ನೋದು ಹೇಳ್ತಾರಂತೆ. ಈಗ ಎಣ್ಣೆ ಕಾದೈತಿ. ಇದಕ್ಕೆ ಸಾಸ್ವೆ ಜೀರಿಗೆ ಹಾಕ್ಬೇಕು. ಸಾಸ್ವೆ ಜೀರಿಗೆ ಚಿಟಪಟ ಅನ್ನತದು. ಹಾಕಿದ ಕರಿಬೇವು, ಒಂದು 5-6 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಬೇಕು. ಈಗ ಇದನ್ನು ಹಾಕ್ತಾನೆ. ಇವೆಲ್ಲ ಎಣ್ಣೆಯಾಗ ಫ್ರೈ ಮಾಡಬೇಕು. ಚಲೋ ಭಾಳ ಆಕತ್ತದು. ತಪ್ಪಲುಗಡ್ಡಿ ಉಳ್ಳಾಗಡ್ಡಿ ಅಂತಾರೆ ಇದಕ್ಕೆ. ಒಂದು 2-3 ಚೂಡು ಇರ್ತದೆ. ಇದು ಭಾಳ ಕಾಣ್ತೈತಿ. ತಪ್ಪಲ ಉಳ್ಳಾಗಡ್ಡಿ ತಪ್ಪಲ ಇದು ಎಣ್ಣೆ ಒಳಗೆ ಕರಿಯೋಂಥ ಭಾಳ ಕಡಿಮೆ ಆಕತಿ. ಅದು ಫ್ರೈ ಮಾಡೋಂಥ ಕಡಿಮೆ ಆಗಿಬಿಡ್ತೈತಿ. ಅದು ನೋಡಕ್ಕೆ ಭಾಳ ಕಾಣ್ತೈತಿ. ಇದಕ್ಕೆ ಇನ್ನೂ ಒಂದು ಸ್ವಲ್ಪ ಬ್ಯಾಳೆ ಕುದಿಸಿ ಹಾಕ್ಬೇಕು. ಮತ್ತು ಒಂದು ಸೀಟಿ ಹೊಡಿಸಿ ಬ್ಯಾಳೆ ಇಡಬೇಕು. ಮೆತ್ತಗೆ ಮಾಡಬಾರ್ದು ಬ್ಯಾಳೆ. ಈಗ ಇದು ಫ್ರೈ ಆಗಲಿ. ಇದಕ್ಕೆ ಬ್ಯಾಳೆ ಹಾಕ್ತಾನೆ. ಚಲೋ ಆಕತಿ ಅದು ಉಳ್ಳಾಗಡ್ಡಿ ಪಲ್ಯ. ರೊಟ್ಟಿ ಒಳಗೆ ಮಾಡಿ ನೋಡ್ರಿ. ಎಣ್ಣೆ ಒಳಗೆಲ್ಲ ಕುದಿಯಾಕತ್ತೈತಿ. ಈಗ ಒಂದು ಈಟ ಆಗ್ತದ. ಎಷ್ಟು ಭಾಳ ಕಾಣ್ತು ಒಂದು ಸ್ವಲ್ಪ ಬಾಡಿ ಈಟ ಆಗ್ತದೆ. ಅದಕ್ಕೆ ಇದನ್ನು ಏನು ಮಾಡೋದು, ಸ್ವಚ್ಛಗೆ ತೊಳೆದು ಸಣ್ಣಗೆ ಹೆಂಚಿ ಇದನ್ನು ಉಳ್ಳಾಗಡ್ಡಿ ತಪ್ಪಲು ಪಲ್ಯನ ಮಾಡಿಬಿಡ್ಬೇಕು. ಇದ್ರಾಗ ಒಂದು ಸ್ವಲ್ಪ ಬ್ಯಾಳೆ ಹಾಕಿ ಮಾಡಿದ್ರೆ ಇನ್ನೂ ಟೇಸ್ಟ್ ಬರ್ತೈತಿ. ಒಬ್ಬೊಬ್ರು ಹಂಗೆ ತಪ್ಪಲ ಹಿಂಗೆ ತಾಳಿಸ್ಕೊಂಡು ತಿಂತಾರೆ. ಒಬ್ಬೊಬ್ರು ಬ್ಯಾಳೆ ಹಾಕಿ ಮಾಡಿದ್ರೆ ಇನ್ನೂ ಟೇಸ್ಟ್ ಆಕೈತಿ. ನಾ ಬ್ಯಾಳೆ ಹಾಕಿ ಮಾಡ್ತೇನೆ. ಇದೊಂದು ಇಟ ಚಲೋತ್ತಾಗಿ ಫ್ರೈ ಆಗಲಿ. ಬ್ಯಾಳೆ ಹಾಕಿ ಬಿಡ್ತೇನಂತ. ಸ್ವಲ್ಪ ನೀರು ಇರ್ತೈತೆ ಅದು ಉಳ್ಳಾಗಡ್ಡಿ ತಪ್ಪಲ್ದಾಗ. ಅದು ನೀರೆಲ್ಲ ಒಂದು ಸ್ವಲ್ಪ ಹೋಗ್ಬೇಕು. ಅದು ಸುಟ್ಟ ಒದ್ದಿಂದ ಇದಕ್ಕೆ ಬ್ಯಾಳೆ ಹಾಕ್ಬೇಕು. ನೋಡಿ ಏಟಕ್ಕೊಂದಂದ್ರೆ ಏಟಕ್ಕೊಂದು ಹಾಕಿ ಒಂದು ಸ್ವಲ್ಪ ಫ್ರೈ ಆಗ್ಬೇಕದು. ಕುದಿಬೇಕು. ಮೆತ್ತಗಾದ್ದಿಂದ ಹಿಂದಾಡಿ ಬ್ಯಾಳೆ ಹಾಕಿ ತಿರುಗಾಡಿಬಿಡ್ಬೇಕು. ಇನ್ನೊಂದು ಸ್ವಲ್ಪ ಬಿರ್ಸೈತದು ತಪ್ಪಲ. ಇನ್ನೊಂದಿಟ್ಟು ಮೆತ್ತಗಾಗ್ಬೇಕು. ಆಮ್ಯಾಗ ಬ್ಯಾಳೆ ಹಾಕ. ಒಂದು ಅರ್ಧ ಚಮಚ ಉಪ್ಪು ಹಾಕೋಣ.
ಅರಿಶಿನ ಪುಡಿ ಒಂದು ಅರ್ಧ ಚಮಚೆ, ಚಲೋ ತೆಗೆದನ್ನೆಲ್ಲ ಕಲಸಾಡ್ಬೇಕು. ಈಗೆಲ್ಲ ಮೆತ್ತಗಾಗೈತಿದು. ಇನ್ನು ಏನು ಹಾಕ್ಬೇಕಂದ್ರೆ ಇದಕ್ಕೆ ಬ್ಯಾಳೆ ಹಾಕ್ಬೇಕು. ಜವಾರಿ ಬ್ಯಾಳೆವು ಒಂದು ಬಟ್ಲು ಹಾಕಿದಾನೆ. ಬ್ಯಾಳೆ ಹಾಕಿ ಮಾಡೋದ್ರಿಂದ ಚಲೋ ಆಕೈತೆ ಪಲ್ಯ. ಈಗ ಪಲ್ಯ ರೆಡಿ ಆಯ್ತಿದು, ಉಳ್ಳಾಗಡ್ಡಿ ತಪ್ಪಲ ಪಲ್ಯ. ಈಗ ಸರ್ವ್ ಮಾಡ್ತಾನು ನೋಡಿರಿ, ತಾಟಕ್ಕೆ ಹಚ್ತಾನಂತೆ. ಇದು ಉಳ್ಳಾಗಡ್ಡಿ ತಪ್ಪಲ ಪಲ್ಯ. ಇದು ಕಂಚಿ ಹಣ್ಣಿನ ಉಪ್ಪಿನಕಾಯಿ, ಸೌತೆಕಾಯಿ, ಮೂಲಂಗಿ ಇವು ಇಷ್ಟ. ಈಗ ಇದಕ್ಕೆ ಜೋಳದ ರೊಟ್ಟಿ ಕಾಂಬಿನೇಷನ್. ಊಟ ಮಾಡೋಣ ಬರ್ರಿ. ಈ ವಿಡಿಯೋ ಹೆಂಗಾಗೈತೆ ಅಂತ ಹೇಳ್ರಿ, ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಶೇರ್ ಮಾಡಿರಿ. ಈ ವಿಡಿಯೋ ಇಷ್ಟ ಆಗಿತ್ತಂದ್ರೆ ನೋಡಿರಿ. ಈ ವಿಡಿಯೋ ಎಂಡ್ ಮಾಡ್ತಾನು. ಬಾಯ್ ಬಾಯ್.